ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು K53 ಟ್ರೇಡರು. ನಾವೀಗ ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ಸ್ದು ವಿಡಿಯೋ ಸ್ಟಾರ್ಟ್ ಮಾಡಿದಿರಲ್ವ, ಇದು 3 ವಿಡಿಯೋ ಆಗಿದೆ, ಇದು 4th ವಿಡಿಯೋ. ಮಾರ್ನಿಂಗ್ 9:15 ಕ್ಯಾಂಡಲ್ ಓಪನ್ ಆದಾಗ ಫಸ್ಟ್ ಕ್ಯಾಂಡಲ್ ಇಟ್ಕೊಂಡು ಯಾವ ಥರ ಟ್ರೇಡ್ ಮಾಡಬೇಕು ಅಂತ ನಾನು ವಿಡಿಯೋಸ್ ಮಾಡ್ತಾ ನಿಮಗೆ ಹೇಳಿದ್ದೀನಿ. ಒಂದು 15 ಕ್ಯಾಂಡಲ್ಸ್ವರೆಗೂ ಮಾಡ್ತೀನಿ ಅಂತ ನೋಡಿ. ಈಗ ಮೂರು ಆಗಿದೆ, 3 ವಿಡಿಯೋ ಆಗಿದೆ. ಅದು K53 ಟ್ರೇಡರ್ ಹೋಗ್ಬಿಟ್ಟು ನೀವು ಪ್ಲೇ ಲಿಸ್ಟ್ ಓಪನ್ ಮಾಡಿದಾಗ ಪ್ಲೇ ಲಿಸ್ಟಲ್ಲಿ 9:15 AM ಇಲ್ಲಿ ಹಾಕಿದ್ದೀನಿ, ಇದರಲ್ಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಈ ಸೀರೀಸ್ ಫುಲ್ಲು ನೋಡಿದ್ರೆ ಮಾರ್ನಿಂಗ್ ಫಸ್ಟ್ ಕ್ಯಾಂಡಲಲ್ಲಿ ನೀವು ಈಸಿಯಾಗಿ ಟ್ರೇಡ್ ತೊಗೋಬೋದು. ಓಕೆ, ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಖಂಡಿತ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ, ಟ್ರಸ್ಟ್ ಮಾಡಿ. ನಂದು ಈ 15 ವಿಡಿಯೋಸ್ ನೋಡಬೇಕು, ನೋಡಿ ನೀವು ಕಂಪ್ಲೀಟ್ ಮಾಡಿ. ಈಗ ಮೂರು ವಿಡಿಯೋ ಆಗಿದೆ, ಇವತ್ತು 4th ವಿಡಿಯೋ. ನೆನ್ನೆ ನಾವು ಬೈ ಸೈಡ್ ನೋಡಿದ್ರಿ, ಇವತ್ತು ಪುಟ್ ಸೈಡ್ ಟ್ರೇಡ್ಸ್ ನೋಡೋಣ. ನೋಡಬೇಕಂದ್ರೆ ಫಸ್ಟು ನೆನ್ನೆ ಈ ಗ್ರೀನ್ ಕ್ಯಾಂಡಲ್ ಬುಲ್ಲಿ ಸೈಡ್ ಹೇಳಿದ್ದೆ, ಬೇರಿಶ್ ಸೈಡ್ ರೈಟ್ ಸೈಡ್ ಇರೋ ಕ್ಯಾಂಡಲ್ನ ಬೇರಿಶ್ ಸೈಡ್ ಕ್ಯಾಂಡಲ್, ಫಸ್ಟ್ ಕ್ಯಾಂಡಲ್ ಇದು ಬರಬೇಕು ನಮಗೆ 9:15ಗೆ. ಈ ಕ್ಯಾಂಡಲ್ ಬಂದಾಗ ನೀವು ಟ್ರೇಡು ಕಣ್ಣು ಮುಚ್ಕೊಂಡು ಹೊಡಿಬೋದು. ಅದು ಯಾವ ಥರ ನಾನು ತೋರಿಸ್ತೀನಿ. ನಾನು ಹೇಳ್ತಾ ಇದ್ದೀನಲ್ವ, ಲಾಸ್ಟಲ್ಲಿ ಫಸ್ಟಿಂದ ಹೇಳ್ತಾ ಇದ್ದೀನಿ, ಲಾಸ್ಟಲ್ಲಿ ಈ 15 ಕ್ಯಾಂಡಲ್ಸು ಯಾರ್ಯಾರು K53 ಟ್ರೇಡರ್ ನೋಡಿದ್ದೀರಾ ಅವ್ರದ್ದು ಟ್ರೇಡಿಂಗ್ ಮುಂದೆ ಚಾರ್ಟಲ್ಲಿ ಗೋಡಲ್ಲಿ ಈ 15 ಕ್ಯಾಂಡಲ್ಸ್ ಚಾರ್ಟ್ ಬರುತ್ತೆ ನಿಮಗೆ, ಆ ಟ್ರಸ್ಟ್ ಬಂದೇ ಬರುತ್ತೆ. ಓಕೆ, ಇವರೇ ಸೆಬಿ ರೂಲ್ಸ್ ಇದೆ ಅಂತೆ, ನಾವು ಇಲ್ಲಿ ಫ್ರೆಶ್ ಆಗಿ ತೋರಿಸೋಂಗಿಲ್ಲ, ಸ್ವಲ್ಪ ಒಳಗಡೆ ಹೋಗಿ ನೋಡಬೇಕು. ಸೊ ಒಂದು ಕೆಲಸ ಮಾಡೋಣ, ಯಾವಾಗಲೂ ನಿಫ್ಟಿ ನೋಡ್ತಾ ಇರ್ತೀರಲ್ವ, ಯಾವಾಗಲೂ ನಿಫ್ಟಿ ಬೇಡ, ಸ್ಟಾಕ್ಸ್ ಹೋಗೋಣ. ನನ್ನ ಫೇವ್ರೇಟು TCSೇ ತೊಗೊತೀನಿ. ಸ್ವಲ್ಪ ಡೀಪ್ ಹೋಗೋಣ ಒಳಗಡೆ ಅಲ್ವಾ. ಒಂದು ಆಗಸ್ಟ್ ಆ ಥರ ಹೋಗಿದ್ದೀನಿ ನಾನು. ಓಕೆ, ಇವಾಗ ನಾನು ನೋಡಿದ್ದು ಯಾವುದು ಫಸ್ಟ್ ಕ್ಯಾಂಡಲು, ಇದು ಈ ರೆಡ್ ಕ್ಯಾಂಡಲ್ ಇರಬೇಕು. ಈ ರೆಡ್ ಕ್ಯಾಂಡಲ್ ಇದ್ದಾಗ ನಮ್ಮ ಟ್ರೇಡ್ ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ ಫಸ್ಟ್ ಕ್ಯಾಂಡಲು ಕಣ್ಣು ಮುಚ್ಕೊಂಡು ಟ್ರೇಡ್ ಹೊಡಿಬೇಕು. ಕ್ಯಾಂಡಲ್ ಸ್ಟಿಕ್ಸ್ ಎಲ್ಲದರಲ್ಲೂ ಒಂದೇ, ನಾವು TCS ನೋಡಿದ್ರು ಒಂದೇ, ನಿಫ್ಟಿ ನೋಡಿದ್ರು ಒಂದೇ. ನಿಫ್ಟಿನೂ ಬೇಕಂದರೆ ನೋಡೋಣ, ಓಕೆನಾ. ಬ್ಯಾಂಕ್ ನಿಫ್ಟಿನೂ ನೋಡೋಣ. ಈಗ ಫಸ್ಟು TCS ನೋಡ್ಬಿಡೋಣ. ಈಗ ಫಸ್ಟು ಮಾರ್ನಿಂಗು ಈ ಕ್ಯಾಂಡಲ್ ಹುಡ್ಕೊಂಡು ಬನ್ನಿ. ಓಕೆ, ಈ ರೈಟ್ ಸೈಡು ಫಸ್ಟ್ ರೆಡ್ ಕ್ಯಾಂಡಲ್ ನಮ್ಗೆ ಸಿಗಬೇಕು. ಆ ಕ್ಯಾಂಡಲ್ ಸಿಕ್ಕಿದಾಗ ಯಾವ ಥರ ಟ್ರೇಡ್ ಹೊಡಿಬೇಕು ಅಂತ. ಸೊ ನಾವು ಬೈ ಸೈಡ್ ನೋಡಿದ್ರಿ, ಇವತ್ತು ಸೆಲ್ ಸೈಡ್ ನೋಡಿ, ಇಲ್ಲಿ ಬಂದಿದೆ ಒಂದು ಕ್ಯಾಂಡಲು. ವೆಡ್ನೆಸ್ಡೇ 6th ಆಗಸ್ಟು 9:15 ಫಸ್ಟ್ ಕ್ಯಾಂಡಲ್ ಅಲ್ವಾ. ಫಸ್ಟ್ ಕ್ಯಾಂಡಲ್ ಇಲ್ಲಿ ಬಂದಾಗ ನಮ್ಮ ಬೇಸಿಕ್ ರೂಲ್ ಏನಿದೆ, ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ, ಪ್ರೀವಿಯಸ್ ಡೇ ಕ್ಲೋಸ್. ಮೋಸ್ಟ್ಲಿ ನನ್ನ ವಿಡಿಯೋಸ್ ನೋಡೋರಿಗೆಲ್ಲ ನಾನು ಈ ಲೈನ್ಸ್ ಹಾಕೊಂಡು ನಿಮಗೆ ಒಂದು ನಾಲೆಜ್ ಬಂದಿದೆ. ಈಗ ನಾನು ಇದನ್ನು ಪದೇ ಹೇಳಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾರಾದರೂ ಈಗ ಫ್ರೆಶ್ಶಾಗಿ ನೋಡ್ತಾಯಿದ್ರೆ ಇದು ಟ್ರೆಂಡ್ ಲೈನ್ಸ್ ಇದೆ ಅಲ್ವಾ, ಇದರಲ್ಲಿ ಬಂದು ನೋಡಿ, ಇದರಲ್ಲಿ ನೋಡ್ಬೋದು ನೀವು. ಅದರಲ್ಲಿ ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ ಅಲ್ವಾ. ಓಕೆ, ಮತ್ತು ಒಂದು ನಿಮಿಷ, ಇದರಲ್ಲಿ ನೀವು ಈ ವಿಡಿಯೋ ನೋಡ್ಬೋದು, ಜಸ್ಟ್ ಲೈನ್ ಸ್ಟ್ರಾಟಜಿ ವಿಲ್ ಚೇಂಜ್ ಯುವರ್ ಟ್ರೇಡರ್ ಕರಿಯರ್ ಅಂತಿದಾರಲ್ಲ, ಅದನ್ನು ನೋಡಿ. ಓಕೆ, ಈಗ ನಮ್ಮ ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ ಇದು ಬರಬೇಕು, ಬಂದಿದೆ. ಪ್ರೀವಿಯಸ್ ಡೇ ಮಾರ್ಕೆಟು ನೆನ್ನೆ ಮಾರ್ಕೆಟ್ ಮೇಲೆ ಇದೆ. ಸೊ ಇಲ್ಲಿ ನಮ್ಮ ಟ್ರೇಡ್ ಇದೆ, ಆರಾಮಾಗಿ ಟ್ರೇಡ್ ಹೊಡಿಬೋದು. ನೋಡಿದ್ರಾ ಎಷ್ಟು ಪಾಯಿಂಟ್ಸ್ ಬಿದ್ದಿದೆ. ಇದು ಒಂದೇ ಜಗದಲ್ಲ, ನಾನು ಸುಮಾರು ನಿಮ್ಗೆ ಗೊತ್ತಿದೆ, ನಾನು ವಿಡಿಯೋಸ್ ನೋಡೋರಿಗೆ ನಾನು ಸುಮಾರು ತೋರಿಸ್ತೀನಿ. ಫಸ್ಟ್ ಟಾರ್ಗೆಟ್ ಇದೆಯಾ, ಆ್ಯಕ್ಚುಲಿ ಇಲ್ಲಿಗೆ ಎಕ್ಸಿಟ್ ಆಗಲೇಬೇಕು, ಆಮೇಲೆ ಬಿದ್ದಿದೆ, ಅದು ನಮ್ಗೆ ಅವಶ್ಯಕತೆ ಇಲ್ಲ. ಸೆಕೆಂಡ್ ಟಾರ್ಗೆಟು ಇಲ್ಲಿಗೆ ಬಂದಿದೆ, ಬಟ್ ಫಸ್ಟ್ ಟಾರ್ಗೆಟ್ ಸಾಕು, ಇಷ್ಟು ಪಾಯಿಂಟ್ ಸಾಕು, ಎಕ್ಸಿಟ್ ಆಗಬೇಕು. ಇಲ್ಲ ನಾನು ಇದು ಫುಲ್ಲು ತೊಗೊತೀನಿ ಅಂದರೆ ನಮ್ಮ ಟೆಕ್ನಿಕ್ ಇದೆ ಅಲ್ವಾ, 4 ಲಾಟ್ ಪುಟ್ ಬೈ ಮಾಡಿದರೆ 2 ಲಾಟ್ ತೊಗೊಂಡು 2 ಲಾಟ್ ಎಕ್ಸಿಟ್. ನೋಡಿ ಫ್ರೆಂಡ್ಸ್, ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ಯಾರು ಎಷ್ಟೇ ಲಾಸಸ್ಸಲ್ಲಿ ಇದ್ದರೂ ಪರವಾಗಿಲ್ಲ, ನನ್ನ ವಿಡಿಯೋಸ್ ಕಂಪ್ಲೀಟಾಗಿ ನೋಡಿ, ನೀವು ಖಂಡಿತ ಪ್ರಾಫಿಟಬಲ್ ಆಗೇ ಆಗ್ತೀರ. ಓಕೆ, ಹಂಗೂ ಆಗಿಲ್ಲ ಅಂದರೆ ಆಮೇಲೆ ಮುಂದಕ್ಕೆ ನೋಡೋಣ. ಇದು ವೆಡ್ನೆಸ್ಡೇ ಅಲ್ವಾ, ಒಂದು ಟ್ರೇಡ್ ಸಿಕ್ಕಿದೆ ನಿಮಗಿಲ್ಲಿ, ಹಾಗೆ ಹುಡುಕ್ತಾ ಹೋಗೋಣ. ಇದು ಯಾವುದು, ಟ್ಯೂಸ್ಡೇ ನಮ್ಮ ಲೆವೆಲ್ಸ್ ಹಾಕೋಣ. ಪ್ರೀವಿಯಸ್ ಹೈ,
ಸ್ವಿಂಗು ಎಲ್ಲಿದೆ ಸ್ವಿಂಗ್ ಇದು? ಓಕೆ ಇದು ತಗೊಂಡು ಓಕೆ ಪ್ರೀವಿಯಸ್ ಡೇ ಹೈ ಲೋ ಇದೆಯಾ ನೋಡಿ, ಸಿಂಪಲ್. ಪ್ರೀವಿಯಸ್ ಡೇ ಹೈ ಒಳಗಡೆನೇ ಈ ಕ್ಯಾಂಡಲ್ ಬಂತಂದರೆ ತೊಗೊಳ್ಳಿ. ನಾನು ಯಾವ ಕ್ಯಾಂಡಲ್ ಹೇಳಿದೆ? ಈ ಕ್ಯಾಂಡಲ್. ಓಕೆ, ಸೂಟ್ ಆಗ್ತಾಯಿದೆ ಅಲ್ವಾ ಕ್ಯಾಂಡಲು? ಪ್ರೀವಿಯಸ್ ಡೇ ಹೈ ಒಳಗಡೆ, ಹೈ ಮೇಲೆ ಬಂದರೆ ಪುಟ್ ಬೈ ತೊಗೋಬೇಡಿ. ಓಕೆ, ಇಲ್ಲಿ ಓಪನ್ ಆದರೂ ತೊಗೊಳ್ಳಿ. ಓಕೆ, ಇಲ್ಲಿ ಈ ಹೈ ಕೆಳಗಡೆ ಇಲ್ಲಿ ಓಪನ್, ಫಸ್ಟ್ ಕ್ಯಾಂಡಲ್ ಮಾತ್ರ ಟ್ರೇಡ್ ಮಾಡಿಬಿಡಿ ದಯವಿಟ್ಟು. ಫಸ್ಟ್ ಕ್ಯಾಂಡಲ್ ಟ್ರೇಡ್ ಮಾಡೋಕ್ಕೆ ಹೋಗಿದ್ದೀರ ಅಂದರೆ 100% ಲಾಸ್ ಆಗ್ತೀರಾ. ಫಸ್ಟ್ ಟ್ರೇಡಲ್ಲಿ ಯಾವತ್ತೂ ಟ್ರೇಡ್ ಪಂಚ್ ಮಾಡಬೇಡಿ. ನಮ್ಗೆ ಬೇಕಾಗಿರೋದು ಇದು. ಫಸ್ಟ್ ಒಂದು ರೆಡ್ ಬರಬೇಕು, ಆಮೇಲೆ ಒಬ್ಬ ಬೈಯರ್ ಬಂದು ಟ್ರೈ ಮಾಡಬೇಕು. ಓಕೆ, ಬೈಯರ್ ಬಂದು ಟ್ರೈ ಮಾಡಿ ಈ ಥರ ಸೆಕೆಂಡ್ ಕ್ಯಾಂಡಲ್ ರಿಜೆಕ್ಟ್ ಆಗಿದೆ ಅಂದರೆ ಥರ್ಡ್ ಕ್ಯಾಂಡಲು ಈ ಹೈಯಲ್ಲೇ ಟ್ರೇಡ್ ಕಣ್ಣು ಮುಚ್ಕೊಂಡು ಹೊಡಿಬೋದು. ಹೊಡೀರಿ, ಸ್ಟಾಪ್ ಲಾಸ್ ಸೇಫರ್ ಸೈಡ್ ಇಲ್ಲಿಗೆ ಬಿಡಿ. ಸ್ವಲ್ಪ ಪಾಯಿಂಟ್ಸ್ ಬಿದ್ದ ಮೇಲೆ ಸ್ಟಾಪ್ ಲಾಸ್ನ ಟ್ರಯಲ್ ಮಾಡಿ. ಆ್ಯಕ್ಚುಲಿ ನೀವು ಟ್ರಯಲೂ ಮಾಡ್ಬೋದು. ಓಕೆ, ನಾನು ತುಂಬ ಪ್ರಾಫಿಟ್ ತೊಗೋಬೇಕು ಅಂದರೆ ಸ್ಟಾಪ್ ಲಾಸ್ ಫಸ್ಟ್ ಇಲ್ಲಿ ಇಟ್ಟಿರ್ತೀರ, ಒಂದು ಸ್ವಲ್ಪ ಫಾಲ್ ಆದಮೇಲೆ ಇಲ್ಲಿಗೆ ತೊಗೊಂಬರ್ತೀರಾ, ಇನ್ನೂ ಸ್ವಲ್ಪ ಫಾಲ್ ಆದಮೇಲೆ ಎಲ್ಲಿಗೆ ತೊಗೊಂಬರ್ಬೇಕು ಅಂದರೆ ಎಲ್ಲಿ ರೆಡ್ಡು ಗ್ರೀನು ರೆಡ್ ಇರುತ್ತೋ ಆದರೆ ಎಲ್ಲಿ ಇಟ್ಕೋಬೇಕು ಸ್ಟಾಪ್ ಲಾಸ್ನ. ಓಕೆ, ಈ ಥರ. ಯಾಕಂದರೆ ಒಂದು ರೆಡ್ಡು ಒಂದು ಗ್ರೀನು ಒಂದು ರೆಡ್ ಅಂದರೆ ಇಲ್ಲಿ ಬೈಯರ್ ಬಂದು ಫೇಲ್ ಆಗಿಬಿಟ್ರಲ್ಲ, ಸೊ ಮತ್ತೆ ಇಲ್ಲಿ ಮಾರ್ಕೆಟ್ ಈ ರೇಂಜ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಪುಟ್ ಸೈಡ್ ಇರೋವಾಗ. ಮತ್ತು ಇಲ್ಲಿ ಒಂದು ಸ್ಟಾಪ್ ಲಾಸ್ ಇಟ್ಕೊತೀರಾ, ಫೈನಲಿ ಇಷ್ಟು ಟಾರ್ಗೆಟ್ನ ಬುಕ್ ಮಾಡ್ಕೊತೀರಾ. ಬಟ್ ನಾನು ಏನು ಮಾಡ್ತೀನಿ, ನಾನು ಇಲ್ಲಿ ಪುಟ್ ಬೈ ಹೊಡೆದ್ರೆ ಸಮ್ ಆಫ್ ಕ್ವಾಂಟಿಟಿನ ಇಲ್ಲಿ ಎಕ್ಸಿಟ್ ಮಾಡಿಬಿಟ್ಟು ಆಫ್ ಕ್ವಾಂಟಿಟಿನ ತೊಗೊತೀನಿ. ತೊಂದರೆ ಇಲ್ಲ. ಒಬ್ಬೊಬ್ಬರು ಟೆಕ್ನಿಕ್ ಒಂದೊಂದು ಥರ ಇರುತ್ತೆ. ನಾನು ಹೇಳ್ತೀನಿ, ನಿಮ್ಮ ಟೆಕ್ನಿಕಲ್ಲಿ ನೀವು ಮಾಡಿ. ಟೋಟಲಾಗಿ ಪ್ರಾಫಿಟ್ ಮಾಡಬೇಕು ಅಲ್ವಾ? ಪ್ರಾಫಿಟ್ ಮಾಡಿದ್ರೆ ಖುಷಿ. ಅವಾಗೆಲ್ವ ನಮಗೊಂದು ವ್ಯಾಲ್ಯೂ ಸಿಗುತ್ತೆ. ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಫ್ರೆಂಡ್ಸ್, ಸೀರಿಯಸ್ ಆಗಿ ಹೇಳ್ತೀನಿ, ಒನ್ ಆಫ್ ದ ಗ್ರೇಟ್ ಸ್ಟ್ರಾಟಜೀಸ್ ಇವು. ನೋಡಿ, ನಾವು ಯಾವ ಇಂಡಿಕೇಟ್ರು ಯೂಸ್ ಮಾಡಲ್ಲ, ಇಂಡಿಕೇಟ್ರ್ ಸೌಂಡೇ ಇಲ್ಲ ಇಲ್ಲಿ. ಜಸ್ಟ್ ಕ್ಯಾಂಡಲ್ಸು, ಜಸ್ಟ್ 3 ಲೈನ್ಸು. ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದು ಯಾವ ಥರ ಅಂದರೆ ಡೇ ಕ್ಯಾಂಡಲ್ಸಲ್ಲಿ ಹೆಂಗೆ ಲೈನ್ಸ್ ಹಾಕ್ಕೋಬೇಕು, ವೀಕ್ಲಿ ಮಂತ್ಲಿ, ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಫಸ್ಟ್ ಇದು ಕಂಪ್ಲೀಟ್ ಮಾಡೋಣ. ಇದು ನಾನು ಹೇಳಿದ್ದೀನಿ 15 ವೀಡಿಯೋಸ್, ಇದು ಕಂಪ್ಲೀಟ್ ಮಾಡ್ತೀನಿ. ಇದು ಮಾಡಿದ್ಮೇಲೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಓಕೆ, ಇಲ್ಲಿ ಗ್ಯಾಪ್ ಡೌನ್ ಆಗಿ ಫಸ್ಟ್ ಕ್ಯಾಂಡಲ್ ಇದು ಬಂತು. ಇದು ಬಂದಾಗ ಏನಾಗುತ್ತೆ ಅಂದರೆ ಪ್ರೀವಿಯಸ್ ಡೇ ಮಾರ್ಕೆಟ್ ಹೈ ಇಲ್ಲಿದೆ, ಒಂದು ಸ್ವಲ್ಪ ರಿಸ್ಕಿ ಟ್ರೇಡ್ ಇದು. ಯಾಕಂದರೆ ಇದ್ರ ನಿಯರ್ ಇದ್ದಾಗಲೋ ಇದ್ರ ಒಳಗಡೆ ಇಲ್ಲಿ ಓಪನ್ ಆದಾಗಲೋ ಪುಟ್ ಬೈ ಟ್ರೇಡ್ ಚೆನ್ನಾಗಿರುತ್ತೆ. ಓಕೆನಾ? ಇಲ್ಲಿದ್ದಾಗ ಸಮ್ ಟೈಮ್ಸ್ ಏನಾಗುತ್ತೆ ಅಂದರೆ ಇಲ್ಲಿ ತನಕ ಹೋಗಿನೂ ಬರ್ಬೋದು. ಬಟ್ ಏನಂದರೆ ನಮ್ಗೆ ಈ ಕ್ಯಾಂಡಲ್ ಒಂಚೂರು ಕಾನ್ಫಿಡೆನ್ಸ್, ಯಾವಾಗ ಟ್ರೇಡ್ ಹೊಡಿಬೋದು? ಫಸ್ಟ್ ರೆಡ್ ಬಂತ ಈ ಕ್ಯಾಂಡಲ್ಲು, ನೆಕ್ಸ್ಟ್ ಒಬ್ಬ ಗ್ರೀನ್ ಕ್ಯಾಂಡಲ್ ಬೈಯರ್ ಬಂದು ಅಟೆಂಪ್ಟ್ ಮಾಡ್ದಲ್ವ, ಬೈಯರ್ ಅಟೆಂಪ್ಟ್ ಮಾಡಿ ಫೇಲ್ ಆಯಿತು. ಇಲ್ಲಿ ಮೇಲೆ ಒಂದು ರಿಜೆಕ್ಷನ್ ಕೊಡ್ತು ಕ್ಯಾಂಡಲ್. ರಿಜೆಕ್ಷನ್ ಕೊಟ್ಟ ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ಪುಟ್ ಬೈ ತೊಗೊಂಡು ಸಮ್ ಪ್ರಾಫಿಟ್ಟು. ಇದೇನಕ್ಕೆ ಇಲ್ಲಿವರೆಗೂ ಹೋಗಿದೆ ನೋಡೋಣ. ಇಲ್ಲಿಗೆ ಸ್ಟಾಪ್ ಆಗಿದೆ ಅಲ್ವಾ? ಒಂದು ನಿಮಿಷ. ಈ ಥರ ಪ್ರೀವಿಯಸ್ ಲೆವೆಲ್ಸ್ ಚೆಕ್ ಮಾಡ್ಬೋದು. ಅದೆಷ್ಟೇ ದೂರ ಇರಲಿ ಚೆಕ್ ಮಾಡ್ಕೋಬೇಕು. ತುಂಬ ದೂರ ಇದ್ದಂಗಿದೆ. ಓಕೆ, ತುಂಬ ದೂರ ಇದ್ದಂಗಿದೆ. ಓಕೆ, ಆ ಥರ ನೀವು ಲೆವೆಲ್ಸ್ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾಗ ಅಲ್ಲೇ ಏನಕ್ಕೆ ರಿಟರ್ನ್ ಆಯಿತು ಅಂತ ನಿಮಗೆ ಪ್ರೀವಿಯಸ್ ಮಾರ್ಕೆಟ್ ಗೊತ್ತಾಗುತ್ತೆ. ಏನು ಗೊತ್ತಾ, ನಿಫ್ಟಿ ಇಂಡಿಯಾ ಮಾರ್ಕೆಟಲ್ಲ ಪ್ರೀವಿಯಸ್ ಲೆವೆಲ್ ಮೇಲೆ ವರ್ಕ್ ಆಗುತ್ತೆ. ನಾನು ಅದು ಹಾರಿಜೆಂಟಲ್ ಲೈನ್ ಕೂಡ ವಿಡಿಯೋ ಮಾಡಿದ್ದೀನಿ ನೋಡಿ. ಆ ಲೈನ್ಸ್ ಕೂಡ ನೀವು ಯೂಟ್ಯೂಬಲ್ಲಿ ವಿಡಿಯೋ ಇದೆ, ಅದನ್ನು ನೋಡ್ಬೋದು. ಓಕೆನಾ? ಬನ್ನಿ ಇವಾಗ ಈ ಕ್ಯಾಂಡಲ್ ಬಗ್ಗೆ ಮಾತ್ರ ಮಾತಾಡೋಣ. ಈ ಕ್ಯಾಂಡಲ್ ಬಂತು, ತುಂಬ ದೊಡ್ಡ ಕ್ಯಾಂಡಲ್ ಬಂದಿದೆ. ಈ ಥರ ದೊಡ್ಡ ಕ್ಯಾಂಡಲ್ ಬಂದಾಗ ನಾನು ನಿಜವಾಗ್ಲೂ ಅವಾಯ್ಡ್ ಮಾಡಿಬಿಡ್ತೀನಿ. ಅವಾಯ್ಡ್ ಏನಕ್ಕೆ ಮಾಡ್ತೀನಿ ಅಂದರೆ ನೋಡಿ, ನಮಗೆ ಮಾರ್ಕೆಟಲ್ಲಿ TCS ಒಂದೇ ಇಲ್ವಲ್ಲ ಟ್ರೇಡ್ ಮಾಡೋಕ್ಕೆ ಅಲ್ವಾ? ಮಾರ್ಕೆಟಲ್ಲಿ TCS ಒಂದೇ ಇದೆ, ಮಾಡಿದ್ರೆ TCS ಅಲ್ಲೇ ಮಾಡಬೇಕು. ಇಲ್ಲಾಂದರೆ ನಿಮ್ಗೆ ಅವ್ರು ಟ್ರೇಡೇ ಇಲ್ಲ ಅಂದಾಗ ನಾವು TCS ಅಲ್ಲಿ ಟ್ರೇಡ್ ಮಾಡಬೇಕು. ಬಿಟ್ಬಿಡಿ. ಈ ಥರ ಸಿನಾರಿಯೋ ಬಂದಾಗ ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ, ಈ ಥರ ತುಂಬ ಗ್ಯಾಪ್ ಡೌನು ಗ್ಯಾಪ್ ಅಪ್ ಆದಾಗ ಇದನ್ನು ಸ್ಕಿಪ್ ಮಾಡಿಬಿಡಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದು 15 ಸ್ಟಾಕ್ಸು ನಿಫ್ಟಿ ಈ ಥರ ನಮ್ಮ ಕ್ಯಾಂಡಲ್ಸ್ ಈಗ 15 ಕ್ಯಾಂಡಲ್ಸ್ ಆಲ್ರೆಡಿ 4th ಕ್ಯಾಂಡಲ್ ಹೇಳ್ತಾ ಇದ್ದೀನಿ.
ಸೊ ಈ ಥರ ಯಾವುದೋ ಒಂದು ಸ್ಟಾಕಲ್ಲಿ ನಮಗೆ ಒಂದು ಟ್ರೇಡ್ ಸಿಗುತ್ತಲ್ವ, ನಾನು ಇನ್ನೂ ಬೇರೆ ಬೇರೆ ಟ್ರಿಕ್ಸು ಹೇಳ್ಕೊಡ್ತೀನಿ, ಇನ್ನೂ ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ಆ ಥರ ಯಾವುದೋ ಒಂದು ಟ್ರಿಕ್ ನಮ್ಗೆ ಸಿಕ್ಕಿದಾಗ ನೀವು ಖಂಡಿತ ಅದರಲ್ಲಿ ಟ್ರೇಡ್ ಮಾಡ್ಬೋದು. ಗಡಿಬಿಡಿ ಆಗಬಾರ್ದು, ಅಗ್ರೆಸಿವ್ ಆಗಬಾರ್ದು, ಅದೆಲ್ಲ ಮೈಂಡ್ಸೆಟ್ ಬಿಟ್ಬಿಡಬೇಕು. ಆರಾಮಾಗಿ ಕೂಲಾಗಿ ಕೂತ್ಕೊಂಡು ನನ್ನ ವಿಡಿಯೋಸ್ ಎಲ್ಲ ನೋಡಿ ಖುಷಿಯಾಗಿ ಜಾಲಿಯಾಗಿ ನೀವು ಟ್ರೇಡ್ ಹೊಡಿತೀರ. ನೋಡಿ, ಪ್ರೀವಿಯಸ್ ಮಾರ್ಕೆಟ್ ಲೋ, ಕ್ಲೋಸ್, ಪ್ರೀವಿಯಸ್ ಮಾರ್ಕೆಟ್ ಹೈ. ಆ್ಯಕ್ಚುಲಿ ಈ ಕ್ಯಾಂಡಲ್ ಮೇಲೆ ಹೈ ಅಂದರೆ ಇದು ತೊಗೋಬೇಕಾಗುತ್ತೆ. ಇದು ತೊಗೊಂಡಾಗ ಏನಾಗುತ್ತೆ, ಪ್ರೀವಿಯಸ್ ಮಾರ್ಕೆಟ್ ಹೈಲಿದೆ ಅಲ್ವಾ, ಒಂದು ರೆಡ್ ಕ್ಯಾಂಡಲ್, ನಮ್ಮ ಫಸ್ಟ್ ಮಾರ್ನಿಂಗ್ ಕ್ಯಾಂಡಲ್ ಬಂತಾ, ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ ಬಂದಿದೆ ನೋಡಿ. ಈ ಕ್ಯಾಂಡಲ್ ಸಪೋಸ್ ನೀವು ಅಗ್ರೆಸಿವ್ ಆಗಿ ಈ ಸೆಕೆಂಡ್ ಕ್ಯಾಂಡಲ್ ಟ್ರೇಡ್ ಹೊಡೆದ್ರೆ ಏನಾಗುತ್ತೆ, ನಿಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗಿ ಇಷ್ಟು ಲಾಸ್ ಆಗುತ್ತೆ. ನೀವು ಮತ್ತೆ ಎಕ್ಸಿಟ್ ಆಗಿ ಮತ್ತೆ ಟ್ರೇಡ್ ಹೊಡೆದು ಇಲ್ಲಿ ಕಂಪ್ಲೀಟ್ ಕನ್ಫ್ಯೂಸ್ ಆಗಿಬಿಡ್ತೀರ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಇದು ಫಸ್ಟ್ ಕ್ಯಾಂಡಲ್ ರೆಡ್ ಬಂದ ಮೇಲೆ ಇನ್ನೊಬ್ಬ ಬೈಯರ್ ಟ್ರೈ ಮಾಡೋರ್ಗೂ ವೆಯ್ಟ್ ಮಾಡಿದ್ರೆ ಒಳ್ಳೆಯದು. ಅರ್ಥ ಆಗ್ತಾಯಿದೆಯಾ ನಾನು ಏನಕ್ಕೆ ಒಂದು ರೆಡ್ ಕ್ಯಾಂಡಲ್ ಬಂದಮೇಲೆ ಒಬ್ಬ ಬೈಯರ್ ಅಟೆಂಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈ ಬೈಯರ್ ಸ್ಟ್ರೆಂತ್ ನಮಗೆ ಗೊತ್ತಾಗಬೇಕಲ್ವಾ. ನೋಡಿ, ಈ ಸೆಕೆಂಡ್ ಕ್ಯಾಂಡಲ್ ಟ್ರ್ಯಾಪ್ ಮಾಡ್ದೆ, ನಾವಿಲ್ಲಿ ಪುಟ್ ಬೈ ತೊಗೊಂಡ್ರೆ ಮೇಲೆ ಹೊಡೆದ, ಎಷ್ಟು ಪಾಯಿಂಟ್ಸ್ ಲಾಸ್ ಆಗುತ್ತೆ ಇಲ್ಲಿ. ಆಮೇಲೆ ಇಲ್ಲಿ ಏನಾಗುತ್ತೆ, ಕನ್ಫ್ಯೂಸ್ ಆಗಿಬಿಟ್ಟು ಎಕ್ಸಿಟ್ ಆಗ್ತೀರ. ಎಕ್ಸಿಟ್ ಹಾಗೇ ಆಗ್ತೀರ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಾಗ, ಮತ್ತೆ ಮಾರ್ಕೆಟ್ ಬಿತ್ತು. ಬಟ್ ಕಾನ್ಫಿಡೆನ್ಸಾಗಿ ಕೂತ್ಕೋಬೋದು, ಯಾಕಂದರೆ ಇಲ್ಲಿ ಪ್ರೀವಿಯಸ್ ಮಾರ್ಕೆಟ್ ಹೈ ಇಲ್ಲಿದೆ ಅಲ್ವಾ. ಇದನ್ನು ಕ್ರಾಸ್ ಮಾಡೋದಕ್ಕೆ ಕಷ್ಟಪಟ್ಟೇ ಪಡುತ್ತೆ. ಓಕೆ, ನನ್ನ ವಿಡಿಯೋಸ್ ನೋಡ್ತಾ ಇರೋರಿಗೆ ಈ 3 ಲೈನ್ಸ್ ಈಗ ಒಂದು ಚೂರು ಅರ್ಥ ಆಗ್ತಾ ಇರುತ್ತೆ ಅಲ್ವಾ. ಈ ಥರ ಬೇರೆ ಟೆಕ್ನಿಕ್ಸು ಇದೆ ಅವರೇ, ತುಂಬ ಟೆಕ್ನಿಕ್ಸ್ ಇದೆ. ಓಕೆ, ಇದು ಬೇಸಿಕ್ಸ್ ಎಲ್ಲ ಈ ಥರ ಇದೆ. ಇನ್ನು ಅಡ್ವಾನ್ಸ್ ಅಂದರೆ ಅದು ಬೇರೆ ಥರ ಇರುತ್ತೆ. ಅಡ್ವಾನ್ಸ್ ನೀವು ನೋಡಿಬಿಟ್ರೆ ಬೇರೆ ಅವಶ್ಯಕತೆನೇ ಇಲ್ಲ ಮಾರ್ಕೆಟಲ್ಲಿ. ಅದರಲ್ಲಿ ಇನ್ನೂ ಈಸಿಯಾಗಿ ಟ್ರೇಡ್ ಮಾಡ್ಬೋದು. ನೋಡಿ, ಪ್ರೀವಿಯಸ್ ಮಾರ್ಕೆಟು ಲೋ ಹೈ ಕನ್ಸಿಡರ್ ಮಾಡ್ಬೋದಾ, ಯಾಕಂದರೆ ಈ ಕ್ಯಾಂಡಲ್ಗೆ ಹತ್ತಿರ ಇದೆ. ಈ ಕ್ಯಾಂಡಲ್ ಇಲ್ಲಿ ಹೋಗಿ ಬಂತ, ಫಸ್ಟ್ ಕ್ಯಾಂಡಲು ಹೋಗಿ ಇಲ್ಲಿ ಟ್ರೇಡ್ ಹೊಡಿಬೋದಾ. ಸರಿ, ಈಗ ಮಾರ್ಕೆಟ್ ಬಿದ್ದಿದೆ ಇಷ್ಟು ದೊಡ್ಡ ಕ್ಯಾಂಡಲಲ್ಲಿ, ಓಕೆನಾ, ಇಲ್ಲಿ ಹೊಡಿಬೋದು ಅಂತ ಅನಿಸುತ್ತೆ. ಬಟ್ ಹಾನೆಸ್ಟಾಗಿ ಲೈವ್ ಮಾರ್ಕೆಟಲ್ಲಿ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದರೆ ನಾನು ಅವಾಯ್ಡ್ ಮಾಡಿಬಿಡ್ತೀನಿ. ಯಾಕೆ ಗೊತ್ತಾ, ನೆಕ್ಸ್ಟು ಇಲ್ಲಿ ಹೋಗಿ ರಿಟ್ರೆಸ್ ಆಗುತ್ತೆ ಮಾರ್ಕೆಟು. ಅರ್ಥ ಆಗ್ತಾಯಿದೆಯಾ, ಇಲ್ಲಿ ಹೋಗಿ ರಿಟ್ರೆಸ್ ಆಗುತ್ತೆ. ಅದಕ್ಕೆ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಾಗ ನಾನು ಅವತ್ತು ಅದರಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನಾನು ಇದು ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ. ಇಲ್ಲಿ ಮಾರ್ಕೆಟ್ ಬಿದ್ದಿರೋದ್ರಿಂದ ಇಲ್ಲಿ ಪುಟ್ ಬೈ ಹೊಡೀರಿ ಅಂತ ಹೇಳ್ಬೋದು. ಅದೇ ನಿಮಗೆ ಫಸ್ಟ್ ಕ್ಯಾಂಡಲ್ ಇಷ್ಟು ದೊಡ್ಡದು ಬಿದ್ದಾಗ ನಾನು ನಿಮ್ಗೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, TCSಯಿಂದ ಸ್ಕಿಪ್ ಮಾಡಿ. TCS ತೊಂದರೆ ಇಲ್ಲ, ನಮ್ಗೆ ಬೇರೆ ಇದೆ, ಸುಮಾರು ಸ್ಟಾಕ್ಸ್ ಇದೆ, ಸುಮಾರು ಟೆಕ್ನಿಕ್ಸ್ ಇದೆ. ಇದೊಂದೇನಾ ಮಾರ್ಕೆಟಲ್ಲಿ ಇಲ್ಲ. ನಾನು ಹೇಳ್ತೀನಿ 15 ಕ್ಯಾಂಡಲ್ಸ್ ಹೇಳ್ತಾಯಿದ್ದೀನಿ, 10 to 15 ಕ್ಯಾಂಡಲ್ಸ್ ನಿಯರ್ ಆಗಿ ಹೇಳ್ತೀನಿ ನಾನು. ಈಗ ಆಲ್ರೆಡಿ 4th ಕ್ಯಾಂಡಲ್ ಇದು. ಈಗ ನಾನು ವಿಡಿಯೋಸ್ ನೋಡೋರಿಗೆಲ್ಲ ಒಂಚೂರು ನಾಲೆಜ್ ಬಂದಿರುತ್ತೆ. ಸೊ ಈ ಕ್ಯಾಂಡಲ್ಸ್ ಎಲ್ಲ ನೀವು ನೋಡ್ಕೊತ ಬರ್ತಾಯಿದ್ರೆ ನಮಗೆ ಈ ಅಗ್ರೆಸಿವ್ ನಿಮ್ಗೆ ಕಮ್ಮಿ ಆಗುತ್ತೆ. ಯಾಕೆ ಗೊತ್ತಾ, ಟ್ರೇಡು ಎಲ್ಲಿ ಪಂಚ್ ಮಾಡಬೇಕು ಅಂತ ಗೊತ್ತಿಲ್ದಿರೋರು ಆ ಥರ ಕಷ್ಟಪಡೋದು. ನಮ್ಗೆ ಮಾರ್ಕೆಟ್ ಟ್ರೇಡ್ ಎಲ್ಲಿ ಪಂಚ್ ಮಾಡಬೇಕು ಅಂತ ಗೊತ್ತಾದ ಮೇಲೆ ನೀವು ಅಗ್ರೆಷನ್ ಕಮ್ಮಿ ಮಾಡ್ತೀರಾ. ಈ ಫಸ್ಟ್ ಕ್ಯಾಂಡಲ್ ಬಂತಾ, ಇಲ್ಲೊಬ್ಬ ಬೈಯರ್ ಟ್ರೈ ಮಾಡಬೇಕು, ಆಮೇಲೆ ನಮ್ಮ ಟ್ರೇಡ್ ಇದೆ. ನೋಡಿ, ಇಲ್ಲಿ ಬೈಯರ್ ಟ್ರೈ ಮಾಡಿದೆ, ಇಲ್ಲಿ ಬೈಯರ್ ಟ್ರೈ ಮಾಡಿದ್ದಾನೆ. ನೆಕ್ಸ್ಟ್ ರೆಡ್ ಕ್ಯಾಂಡಲ್ ಬಂದಿಲ್ಲ, ವೆಯ್ಟ್ ಮಾಡ್ತೀರಾ, ಇಲ್ಲಿ ಟ್ರೇಡ್ ಪಂಚ್ ಮಾಡ್ತೀರಾ. ಈ ಕ್ಯಾಂಡಲ್ ಎಂಗಲ್ಫ್ ಆದಮೇಲೆ ಇಲ್ಲಿ ಪಂಚ್ ಮಾಡ್ತೀರಾ. ಪಂಚ್ ಮಾಡಿದ್ರೆ ನೋಡಿ, ಅವತ್ತು ಮಾರ್ಕೆಟು ಪ್ರೀವಿಯಸ್ ಡೇ ಹೈ ಇದು ತೊಗೋಬೋದಾ, ಇದು ತೊಗೋಬೋದು. ಈ ಕ್ಯಾಂಡಲ್ಗೆ ಹತ್ತಿರ ಯಾವುದಿದೆ ಹೈ, ಇದಿದೆ ಹೈ, ಲೋ, ಕ್ಲೋಸ್. ಆಲ್ಮೋಸ್ಟ್ ನನ್ನ ವಿಡಿಯೋ ಫಾಲೋ ನೋಡ್ತಿರೋರಿಗೆ ಆಲ್ಮೋಸ್ಟ್ ಈ 3 ಲೈನ್ಸ್ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ಬಿಟ್ಟಿರುತ್ತೆ ಇಷ್ಟೊತ್ತಿಗೆ. ಇಲ್ವಾ, ಇನ್ನೂ ಕಾನ್ಫಿಡೆನ್ಸಾಗಿ ಟ್ರೇಡ್ ಹೊಡಿಬೇಕಂದ್ರೆ ಇಲ್ಲೆಲ್ಲ ಕನ್ಫ್ಯೂಸ್ ಮಾಡ್ತಾಯಿದ್ರೆ ಇಲ್ಲೂ ಟ್ರೇಡ್ ಪಂಚ್ ಮಾಡ್ಬೋದು. ಪ್ರೀವಿಯಸ್ ಡೇ ಮಾರ್ಕೆಟ್ ಲೋ ಕೆಳಗಡೆ ಬಂದಾಗ ಅಲ್ಲಿಗೆ ಮಾರ್ಕೆಟ್ ಆಗೋಯ್ತು, ಅದ್ರ ಕತೆ ಬಿಡಲೇಬೇಕಿದು. ಇದನ್ನು ನನ್ನ ವಿಡಿಯೋ ಎಲ್ಲ ನೋಡಿದ್ಮೇಲೆ ನಿಮಗೊಂದು ನಾಲೆಜ್ ಬರುತ್ತಲ್ಲ, ನೀವು ಬೇರೆ ಸ್ಟಾಕ್ಸಲ್ಲಿ ಇದನ್ನು ಕಂಪ್ಲೀಟಾಗಿ ಚೆಕ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ವಿತೌಟ್ ಪ್ರಾಕ್ಟೀಸ್ ಯಾರಿಗೂ ನಾಲೆಜ್ ಬರೋಲ್ಲ. ಸುಮ್ಮನೆ ವಿಡಿಯೋ ನೋಡೋರಿಗೆ ತಳ್ಬಿಟ್ರಿ ಅಂದರೆ ನೀವು ಹಂಗೆ ಹೇಳ್ತೀರ. ನೀವು ಇಂಪ್ರೂವ್ಮೆಂಟ್ ಆಗಬೇಕು. ಈ ಥರ ಒಂದು ಟೆಕ್ನಿಕ್ಕು ಸಿಕ್ಕಿದಾಗ ಅದನ್ನು ಯೂಸ್ ಮಾಡಿ. ಒಂದು ಇಂಡಿಕೇಟ್ರ್ ಇಲ್ಲ,
ಎಂಥದ್ದು ಇಲ್ಲ. ಈ ಥರ ಕಲಿಬೇಕು ಮಾರ್ಕೆಟ್ನ. ಇದು ಶಾಶ್ವತ. ಸಾಯಗಂಟ ನೀವು ಈ ಮಾರ್ಕೆಟ್ ನಿಮ್ಮನ್ನ ಯಾಮರ್ಸೋಕ್ಕಾಗಲ್ಲ. ನಾಳೆ ಒಂದು ದಿವಸ ಇಂಡಿಕೇಟ್ರ್ ಯಾಮರ್ಸ್ಬೋದು. ಇಂಡಿಕೇಟ್ರ್ ಏನಕ್ಕೆ ಬೇಡ 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 ಅಂತೀನಿ ಅಂದರೆ, ಇಂಡಿಕೇಟ್ರ್ ಯಾವಾಗ ಕೊಡುತ್ತೆ ಗೊತ್ತಾ ಟ್ರೇಡ್ ನಿಮಗೆ? ಮಾರ್ಕೆಟ್ ಬಿದ್ದ ಮೇಲೆ. ಓಕೆ, ಅದು ಇಂಡಿಕೇಟ್ರ್ ಇಮಿಡಿಯೇಟ್ಲಿ ರಿಯಾಕ್ಟ್ ಆಗಲ್ವಲ್ಲ. ಒಂದು ಮಾರ್ಕೆಟ್ ಬಿದ್ದು ಫಾಲ್ ಆದಮೇಲೆ ನೀವು ಆ ಇಂಡಿಕೇಟರ್ ನೋಡಿ ಬೈಯೋ ಸೆಲ್ಲೋ ಮಾಡ್ತೀರಾ. ಅಷ್ಟೊತ್ತಿಗೆ ಮಾರ್ಕೆಟು ಆ ಪಾಯಿಂಟ್ಸ್ ಎಲ್ಲ ಬಿದ್ದುಬಿಟ್ಟಿರುತ್ತೆ. ಬಟ್ ಈಗ ನಾವು ಕಲಿತಾರೋ ಟೆಕ್ನಿಕ್ ಹೆಂಗಿದೆ ಹೇಳಿ? ಸ್ಟಾಪ್ ಲಾಸ್ ಕೊಟ್ಟರೆ ಹೆಂಗೆ ಕೊಟ್ಟಿರ್ತಾರೆ ನೀವು? ತುಂಬ ಕಮ್ಮಿ ಸ್ಟಾಪ್ ಲಾಸ್ ಕೊಡ್ತೀರಾ. ಟಾರ್ಗೆಟು ಚೆನ್ನಾಗಿ ತೊಗೋಬೋದು, ಕಾನ್ಫಿಡೆನ್ಸಾಗಿ ಟ್ರೇಡ್ ಹೊಡಿಬೋದು. ಯಾಕಂದರೆ ನೀವು ತೊಗೊಳ್ತಾರೋ ಟ್ರೇಡು ಪರ್ಫೆಕ್ಟ್ ಟ್ರೇಡು, ನೀವೆಲ್ಲೂ ಮಿಸ್ ಮಾಡ್ತಾಯಿಲ್ಲ. ನೋಡಿ, ಇದು ನಮ್ಮ ಕ್ಯಾಂಡಲ್ ಅಲ್ಲ, ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡಿದ್ದೀನಿ. ನಮ್ಮ ಕ್ಯಾಂಡಲ್ ಮೇಲೇನೂ ವಿಕ್ಕಿರಬೇಕು, ಕೆಳಗಡೆನೂ ವಿಕ್ಕಿರಬೇಕು ಅಲ್ವಾ? ಫೋಟೋ ತೋರಿಸಿದ್ದೀನಿ ನಿಮಗೆ, ಫೋಟೋನೂ ತೋರಿಸಿದ್ದೀನಿ, ಕ್ಯಾಂಡಲ್ಸ್ ತೋರಿಸ್ತಾ ಇದ್ದೀನಿ. ನೋಡಿ, ಸೆಕೆಂಡ್ ಕ್ಯಾಂಡಲ್ ಈ ಥರ ಮೇಲೇನೂ ವಿಕ್ಕಿರಬೇಕು, ಕೆಳಗಡೆನೂ ವಿಕ್ಕಿರಬೇಕು. ಬೈ ಸೈಡ್ಗೆ ಈ ಥರ. ಯಾರಾದರೂ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದರೆ ನಾನು ಅಲ್ಲೋಗಿ ನೀವು ನೋಡಿ. ಮತ್ತು ಒಂದೇ ಒಂದು ರಿಕ್ವೆಸ್ಟು ಫ್ರೆಂಡ್ಸ್, ನೋಡಿ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ, ಒಂದು ಲೈಕ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಮತ್ತೆ ನಾನು ಮಾಡೋ ವೀಡಿಯೋಸ್ ನಿಮ್ಮವರೆಗೂ ಬರಬೇಕಲ್ಲ. ನೀವು ಲೈಕ್ಸ್ ಕೊಟ್ಟಾಗ ಏನಾಗುತ್ತಂದರೆ ಸ್ವಲ್ಪ ವಿಡಿಯೋ ಸ್ಪ್ರೆಡ್ ಆಗುತ್ತೆ. ಅಟ್ಲೀಸ್ಟ್ ಯಾರೋ ಸ್ವಲ್ಪ ಜನ ಲಾಸಸ್ಸಲ್ಲಿರೋರಿಗೆ ಈ ಥರ ವೀಡಿಯೋಸ್ ನೋಡೋದಕ್ಕೆ ನಿಮ್ಮಿಂದನೇ ಸಪೋರ್ಟ್ ಆಗುತ್ತೆ. ನೀವೇ ಸಪೋರ್ಟ್ ಮಾಡಬೇಕಲ್ವಾ? ಅಷ್ಟು ಮಾತ್ರ ಒಂದು ರಿಕ್ವೆಸ್ಟ್. ನೋಡಿ, ಇಲ್ಲೊಂದು ಕ್ಯಾಂಡಲ್ ಬಂತ, 9:15 ಕ್ಯಾಂಡಲು. ಪ್ರೀವಿಯಸ್ ಡೇ ಮಾರ್ಕೆಟ್ ಹೈ ಎಲ್ಲಿದೆ? ಇಲ್ಲಿದೆಯಾ? ಪ್ರೀವಿಯಸ್ ಡೇ ಮಾರ್ಕೆಟ್ ಸ್ವಿಂಗ್ ಎಲ್ಲಿದೆ? ಇಲ್ಲಿದೆಯಾ? ಪ್ರೀವಿಯಸ್ ಡೇ ಕ್ಲೋಸ್ ಇಲ್ಲಿದೆ. ಅಷ್ಟೇ, ಮುಗ್ದೋಯ್ತು. ಯಾವ ಇಂಡಿಕೇಟರ್ ಇಲ್ಲ, ಎಂಥದ್ದು ಇಲ್ಲ. ಫಸ್ಟ್ ಕ್ಯಾಂಡಲ್ ಯಾವುದು? ಫಸ್ಟ್ ಕ್ಯಾಂಡಲ್ ನಮ್ಮದು ಬಂತ. ಇದು ಮೇಲೆ ವಿಕ್ಕು, ಕೆಳಗಡೆ ವಿಕ್ಕು. ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಬಂತ. ಫಸ್ಟ್ ಇಲ್ಲಿ ಪುಟ್ ಬೈ ತೊಗೋಬೋದು ಅಂತ ಹೇಳಿದ್ದೀನ. ಕಣ್ಣು ಮುಚ್ಕೊಂಡು ಹೊಡಿಬೋದು. ಫಸ್ಟ್ ಟಾರ್ಗೆಟು ಈ ಲೆವೆಲ್ಲೇ ಫಸ್ಟ್ ಟಾರ್ಗೆಟು. ನೋಡಿ, ಅಲ್ಲಿಗೆ ಬಂದಿದೆ. ಅಲ್ಲಿಗೆ ಬಂದು ಮತ್ತೆ ರಿಜೆಕ್ಟ್ ಆಗಿ ಇಲ್ಲಿ ಸಪೋರ್ಟ್ ತೊಗೊಂಡಿದೆ. ಮತ್ತೆ ನೆನ್ನೆ ಪ್ರೀವಿಯಸ್ ಹೈ ಹತ್ರ ಹೋಗಿದೆ, ಮಾರ್ಕೆಟ್ ಬಿಟ್ಟಿಲ್ಲ. ಅಲ್ಲಿಂದ ಮತ್ತೆ ಬಿದ್ದಿದೆ ಅಲ್ವಾ? ಸೊ ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಇಟ್ಟಾಗಿದ್ರೂ ಇಲ್ಲಿ ಪ್ರಾಫಿಟ್ ತೊಗೊಂಬಿಡ್ತೀರ. ಇಲ್ಲ, ಅದಕ್ಕೆ ನಾನು ಫಸ್ಟ್ ಟಾರ್ಗೆಟ್ ಎತ್ಕೊಂಬಿಡಿ ಅಂತ ಏನಕ್ಕೆ ಹೇಳ್ತೀನಿ. ಇದು ಚಿಕ್ಕ ಚಿಕ್ಕ ಲೆವೆಲ್ಸ್ ಇದೆ. ಈ ಚಿಕ್ಕ ಲೆವೆಲ್ಸ್ ಇದ್ದಾಗ ನೋಡಿ, ಮಾರ್ಕೆಟ್ ಅವತ್ತು ಆ ಝೋನಲ್ಲೇ ಆಟಾಡಿದೆ ಅಲ್ವಾ? ಇಲ್ಲೇ ಆಟಾಡಿದೆ. ಓಕೆನಾ? ಅರ್ಥ ಆಗ್ತದೆ ಅಲ್ವಾ? ನನ್ನ ವಿಡಿಯೋಸ್ ಫಸ್ಟಿಂದ ನೋಡೋರಿಗೆ ಖಂಡಿತ ಒಂಚೂರು ನಾಲೆಜ್ ಬಂದೇ ಬರುತ್ತೆ. ನೋಡಿ, ಇಲ್ಲೂ ಇದೆ, ಬಟ್ ಮೇಲೆ ಇದೆ. ನಮ್ಮ ಕಾನ್ಸೆಪ್ಟ್ ಏನಕ್ಕೆ ಇದು ಮಾರ್ಕೆಟ್ ಮೇಲೆ ಬಂದಾಗ ತೊಗೋಬಾರ್ದು, ಕನ್ಸಿಡರ್ ಮಾಡೋಂಗಿಲ್ಲ. ಪುಟ್ ಬೈ ಅಂದರೆ ಪ್ರೀವಿಯಸ್ ಮಾರ್ಕೆಟ್ ಕೆಳಗಡೆನೇ ಬರಬೇಕು ಅಂತ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ನಿಮಿಷ. ಫಸ್ಟ್ ಇದು ಹಾಕೊಂಬಿಡ್ಬೇಕು. ನಂಗೆ ನೋಡಿ, ನಾನು ಇದಾಗ್ದಿರ ನನ್ನ ವೀಡಿಯೋಸ್ ನೋಡಿ ಇದಾಗ್ದಿರ ನಾನು ಏನೂ ಹೇಳೋದೇ ಇಲ್ಲ. ಓಕೆ, ಇದು ಗ್ಯಾಪ್ ಅಪ್ ಆಗಿದೆ. ಗ್ಯಾಪ್ ಅಪ್ ಆದಮೇಲೆ ಈ ಕ್ಯಾಂಡಲ್ನ ಬಿಟ್ಬಿಡೋದೇ ಒಳ್ಳೆಯದು. ಓಕೆ, ಇಲ್ಲಿ ಬಿದ್ದಿರ್ಬೋದು, ಬಟ್ ಏನಾಗುತ್ತೆ ಗೊತ್ತಾ? ಈ ಸ್ಟ್ರಾಟಜಿ ಗ್ಯಾಪ್ ಅಪ್ ಸ್ಟ್ರಾಟಜಿ ಅಲ್ಲ. ಇದು ಗ್ಯಾಪ್ ಅಪ್ ಸ್ಟ್ರಾಟಜಿ ಬೇರೆ ಇದೆ. ಇದೇನಿದ್ರೂ ಮಾರ್ಕೆಟ್ ಪ್ರೀವಿಯಸ್ ಡೇ ಒಳಗಡೆ ಓಪನ್ ಆಗಬೇಕು, ಇಲ್ಲ ಹೈ ಒಳಗಡೆ, ಇಲ್ಲ ಲೋ ಕೆಳಗಡೆ ಓಪನ್ ಆದರೆ ಇದನ್ನು ಟ್ರೇಡ್ ಪಂಚ್ ಮಾಡ್ಬೋದು. ಈ ಥರ ಆದಾಗ ಕನ್ಫ್ಯೂಸ್ ಆಗುತ್ತೆ. ನೋಡಿದ್ರೆ ಇದರಲ್ಲಿ ಎಷ್ಟು ಸಿಗ್ತದೆ, ಬಟ್ ಇದು ನಮ್ಮ ಕ್ಯಾಂಡಲ್ ಅಲ್ಲ. ಯಾಕಂದರೆ ಕೆಳಗಡೆನೂ ವಿಕ್ಕಿರಬೇಕು, ಅಲ್ಲಿ ಮೇಲೆ ಮಾತ್ರ ವಿಕ್ಕಿದೆ. ಓಕೆ, ನಿಫ್ಟಿಯಲ್ಲಿ ಹುಡ್ಕೋಣ ಅಂತೀರಾ ಬೇರೆ ಯಾವುದಾದ್ರೂ? ಯಾಕಂದರೆ ಎಲ್ಲರೂ ನಿಫ್ಟಿ ಅಂತಾರೆ. ನಿಫ್ಟಿಯಲ್ಲಿ ಒಂದು 2 ಕ್ಯಾಂಡಲ್ ನೋಡ್ಬಿಡೋಣ. ಸರ್, ಪ್ರೈಸ್ ಆ್ಯಕ್ಷನ್ ಕ್ಯಾಂಡಲ್ 6 ಅಂದರೆ ಎಲ್ಲದರಲ್ಲೂ ಸೇಮ್ ಇರುತ್ತೆ. ಓಕೆ, ಯಾಕಂದರೆ ತುಂಬ ಜನ ನಿಫ್ಟಿಯಲ್ಲೇ ಟ್ರೇಡ್ ಮಾಡ್ತಾರಲ್ವ. ನಿಫ್ಟಿ ನೋಡೋಣ. ನಾನೊಂದು 3 ಮಂತ್ಸ್ ಬ್ಯಾಕ್ ಹೋಗ್ತೀನಿ ಸರ್. ಸೆಬಿ ರೂಲ್ಸ್ ಇದೆ, ನಂಗೆ ಗೊತ್ತಿದ್ದರೆ 2 ಫ್ರೆಶ್ ಮಾಡೋದು ಬೇಡ, ಹುಡುಕ್ತಾ ಹೋದರೆ ಸಿಕ್ಕೇ ಸಿಗುತ್ತೆ. ಇಲ್ಲಿ ಬಂದಿದೆ, ಅದಕ್ಕೆ ಹೇಳಿದ್ದು ನಾನು ಪ್ರೀವಿಯಸ್ ಡೇ ಹೈ ಮೇಲೆ ಇದ್ದರೆ ಅದನ್ನು ಕನ್ಸಿಡರ್ ಮಾಡಬೇಡಿ. ನಾನು ವಿಡಿಯೋಸ್ ನೋಡ್ತಾ ಇರೋರಿಗೆ ಗೊತ್ತಾಗತ್ತೆ ಇಲ್ಲಿ ಮೇಲೆ ಓಪನ್ ಆದಾಗ ಏನು ಮಾಡಬೇಕು ಅಂತ. ಬೈ ಸೈಡ್ ಇರುತ್ತೆ ಮೇಲೆ ಇಲ್ಲಿ ಓಪನ್ ಆದಾಗ. ಈ ಕ್ಯಾಂಡಲ್ ಬಂದರೂ ನಾವು ಟ್ರೇಡ್ ಎಲ್ಲಿ ಪಂಚ್ ಮಾಡ್ಬೋದು? ಇದ್ರ ಕೆಳಗಡೆ ಬಂದಾಗ. ಯಾವುದ್ರ ಕೆಳಗಡೆ? ಈ ಪ್ರೀವಿಯಸ್ ಡೇ ಹೈ ಕೆಳಗಡೆ ಬಂದಾಗ ಪಂಚ್ ಮಾಡ್ಬೋದು. ಬಟ್ ಇಲ್ಲಿ ಟ್ರ್ಯಾಪ್ ಮಾಡಿ ಮತ್ತೆ ಹೊರಟೋಗಿದೆ ಅಲ್ವಾ? ಅದಕ್ಕೆ ನೀವು ಇದನ್ನು ಯಾವಾಗ ಪ್ರಾಕ್ಟೀಸ್ ಮಾಡ್ತೀರೋ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ ಯಾವ ಕ್ಯಾಂಡಲ್ ಎಲ್ಲಿ ಓಪನ್ ಆಗ್ತಾಯಿದೆ, ಇದನ್ನ ಟ್ರೇಡ್ ತೊಗೋಬೇಕಾ ತೊಗೋಬಾರ್ದಾ,
ಬಿಟ್ಬಿಡ್ಬೇಕು ಅಲ್ವಾ. ಅವತ್ತೊಂದು ಒಂದಕ್ಕೆ ಸ್ಟಿಕ್ಕನ್ ಹಾಕ್ಬಿಡಿ ಅಂತ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಹೇಳಿ, ಪದೇ 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 ಏನಕ್ಕೆ ಹೇಳ್ತಾ ಇದ್ದೀನಿ. ನಿಫ್ಟಿ ಒಂದೇ ಅಲ್ಲ, ಬ್ಯಾಂಕ್ ನಿಫ್ಟಿ ಒಂದೇ ಅಲ್ಲ. ನೀವು ಪ್ರಾಫಿಟಬಲ್ ಆಗಬೇಕು ಅಂದರೆ ನನ್ನ ಮಾತು ಕೇಳಿ, ಖಂಡಿತ ಪ್ರಾಫಿಟಬಲ್ ಆಗ್ತೀರ. ಓಕೆ, ಯಾಕಂದರೆ ನಾನು ಇವತ್ತು ಚೆನ್ನಾಗಿದ್ದೀನಿ ಅಂದರೆ ಈ ಟ್ರಿಕ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ. ಆ್ಯಕ್ಚುಲಿ ನಾನೀಗ ಇಂಡಿಯಾ ಮಾರ್ಕೆಟ್ಗಿನ್ನ ಫಾರೆಕ್ಸಲ್ಲಿ ಜಾಸ್ತಿ ಟ್ರೇಡ್ ಮಾಡೋದು. ಈಗ ನಾನು ಯೂಟ್ಯೂಬಲ್ಲಿ ಇದೆಲ್ಲ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ನಾವು ತುಂಬ ಸ್ಟ್ರಗಲ್ಸ್ ಪಟ್ಟಿದ್ದೀರಲ್ವಾ, ಇವತ್ತು ನಾವು ಚೆನ್ನಾಗಿದ್ದೀರಿ, ಬಟ್ ಬೇರೆಯವರು ಚೆನ್ನಾಗಿರಬೇಕು. ಇದೊಂದು ರೆಡ್ ಕ್ಯಾಂಡಲ್, ಫಸ್ಟ್ ಕ್ಯಾಂಡಲ್ ಬಂತ ನಮ್ಮದು. ಪ್ರೀವಿಯಸ್ ಡೇ ಹೈ ಇದೆಯಾ, ಅದ್ರ ಒಳಗಡೆ ಬಂದಿದ್ದ ತಕ್ಷಣ ಧೈರ್ಯವಾಗಿ ತಗೊಳ್ಳಿ. ಎಷ್ಟು ಧೈರ್ಯವಾಗಿ ತಗೋಬೇಕಂದ್ರೆ ನೀವು ಒಬ್ಬ ಇನ್ಸ್ಟಿಟ್ಯೂಟು ಟ್ರೈನರ್ ಕೂಡ ನಿಮ್ಮ ಮುಂದೆ ಟ್ರೇಡ್ ಹೊಡೆಯುವಾಗ ಅವನು ಡೌಟ್ ಪಡಬೇಕು. ಬಟ್ ನೀವು ಡೌಟ್ ಪಡೋಂಗೇ ಇಲ್ಲ. ನಾನು ವಿಡಿಯೋಸ್ ನೋಡ್ತಾ ಬರ್ತಾ ಇದ್ರೆ ನಿಮಗೆ ನಾನು ಹೇಳ್ತಾರೋ ಟ್ರಿಕ್ಸು ನಿಮ್ಗೆ ಆಲ್ಮೋಸ್ಟ್ ಕಾನ್ಫಿಡೆನ್ಸ್ ಕೊಟ್ಟಿರುತ್ತೆ ಇಷ್ಟೊತ್ತಿಗೆ ಅಲ್ವಾ, ಖಂಡಿತ ಕೊಟ್ಟಿರುತ್ತೆ. ಯಾಕಂದರೆ ನಮ್ಮದು ಆ ಥರ ಇದು ಪ್ರೈಸ್ ಆ್ಯಕ್ಷನ್. ಇವರು ಪ್ರೈಸ್ ಆ್ಯಕ್ಷನ್ ಇದು ಪ್ರೈಸ್ ಆ್ಯಕ್ಷನ್ ನೋಡಿ. ಈ ಸ್ವಿಂಗ್ ಇಲ್ಲಿಗಿದೆಯಾ, ಅಲ್ಲಿ ಗಂಟ ಬಂದಿದೆಯಾ ಟಾರ್ಗೆಟು. ಈ ಸ್ವಿಂಗ್ ಇಲ್ಲಿಗೆ ಹೆಂಗಾಗ್ತದೆ ಹೇಳಿ ನೋಡೋಣ. ಇಲ್ಲಿ ತಾನೇ ಬೈಯಿಂಗು ಒಂದು ಸ್ವಿಂಗ್ ಸ್ಟಾರ್ಟ್ ಆಗಿದೆ. ನಿಮ್ಗೆ ಇಂಪಲ್ಸಿವ್ ಕರೆಕ್ಟಿಗೆ ಗೊತ್ತಿದೆಯಲ್ಲ, ಆ ಥರ ಒಂದು ಸ್ವಿಂಗ್ ಇದು. ಇಲ್ಲಿ ಸ್ವಿಂಗ್ ಬಂದಿದೆಯಲ್ಲ, ಈ ಸ್ವಿಂಗಿಗೆ ಟಾರ್ಗೆಟ್ ಇಟ್ಕೋಬೋದು. ಎಷ್ಟು ಟಾರ್ಗೆಟ್ ಇಟ್ಕೊತೀರಾ ಅದು ನಿಮಗೆ ಬಿಟ್ಟಿದ್ದು. ಓಕೆ, ಸಮ್ಟೈಮ್ಸು ಸ್ವಿಂಗ್ ಕಮ್ಮಿ ಇರುತ್ತೆ, ಇಲ್ಲೆಲ್ಲಾದರೂ ಇರುತ್ತೆ, ಅವಾಗ ಇಷ್ಟೇ ಟಾರ್ಗೆಟ್ ಕೊಡುತ್ತೆ. ಅದಕ್ಕೆ ಏನಕ್ಕೆ ಟ್ರೇಡ್ ಹಾಕೋಕ್ಕೆ ಮುಂಚೆ ಪ್ರೀವಿಯಸ್ಸಿಗೆ ನೋಡಬೇಕು. ಕಾನ್ಫಿಡೆನ್ಸಾಗಿ ಕೂತ್ಕೊಳ್ಳಿ. ನೀವು ಟ್ರೇಡ್ ಮಾಡಿಲ್ಲ ಅಂದ್ರೂ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಹಾನೆಸ್ಟ್ಲಿ ಹೇಳ್ತೀನಿ, ನೀವು ಒಂದು ದಿವಸ ಪಕ್ಕಾ ಟ್ರೇಡರ್ ಆಗ್ತೀರ ಅಲ್ವಾ, ಪಕ್ಕಾ ಟ್ರೇಡರ್ ಆಗ್ತೀರ. ಈಗ ಆಲ್ಮೋಸ್ಟ್ ನಾನು ವಿಡಿಯೋಸ್ ನೋಡೋರಿಗೆ ನಿಮ್ಗೆ ಆಲ್ಮೋಸ್ಟ್ ಒಂಚೂರು ನಾಲೆಜ್ ಬಂದಿರುತ್ತೆ. ಇಷ್ಟು ದಿನ ಏನು ಮಾಡ್ತಾಯಿದ್ರಿ, ಇವಾಗ ಏನು ಮಾಡ್ಬೋದು, ನಿಮ್ಗೆ ಖಂಡಿತ ಒಂದು ನಾಲೆಜ್ ಬಂದಿರುತ್ತೆ. ಗ್ಯಾಪ್ ಡೌನ್ ಆಯ್ತಲ್ವಾ, ಪುಟ್ ಸೈಡ್ ನಾವು ಮಾತಾಡ್ತಾ ಇದ್ದೀರಲ್ವಾ, ಸ್ಕಿಪ್ ಮಾಡಿ. ಪ್ಲಸ್ ನಮ್ಮ ಕ್ಯಾಂಡಲ್ ಅಲ್ಲ ಅದು, ಬೇರೆ ಸ್ಟಾಕ್ ಹೋಗಿ ಅಲ್ವಾ. ಎಲ್ಲಿ ಬಂತು ಮತ್ತೆ ಕ್ಯಾಂಡಲು, ಒಂದು ನಿಮಿಷ. ಹುಡುಕ್ತಾ ಇದ್ರೆ ಈಗ ಈ ಕ್ಯಾಂಡಲ್ ಬಂತು. ಇದು ಫಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ, ಗ್ಯಾಪ್ ಡೌನ್ ಆದಾಗ ನಮ್ಮ ಕಾನ್ಸೆಪ್ಟ್ ಕ್ಯಾಂಡಲು ನೋಡಿ. ಗ್ಯಾಪ್ ಡೌನ್ ಆದಾಗ ಈ ಕ್ಯಾಂಡಲ್ ಬಂದರೆ ಬೈ ಮಾಡ್ಬೋದು ಅಂತ ಹೇಳಿದ್ದೆ ಅಲ್ವಾ. ನೋಡಿ ಸಖತ್ತಾಗಿ ಹೋಗಿದೆ ನೋಡಿ. ಆ ಥರ ಒನ್ ಟ್ರೇಡು ವಾರ ಪೂರ್ತಿ ಸುಮ್ಮನೆ ಟುಕ್ಕು ಅಂತ ಲಾಸ್ ಮಾಡ್ಕೊಳೋ ಬದಲು ಇದು ನಮ್ಮ ಕ್ಯಾಂಡಲ್ ಅಲ್ಲ. ಯಾಕಂದರೆ ವಿಕ್ಕು ಎರಡು ಕಡೆ ಬಂದಿರಬೇಕು. ಆರಾಮಾಗಿ ಟ್ರೇಡ್ ಹೊಡೆದ್ಬಿಟ್ಟು ಸುಮ್ಮನೆ ಕೈ ಕಟ್ಟಿ ಕೂತ್ಕೋಬೋದು. ಕೈ ಕಟ್ಟಿ ಅಂದರೆ ಮತ್ತೆ ಟ್ರೇಡಿಂಗಲ್ಲಿ ಕೈ ಹಾಕ್ದಿರ ನೋಡಿ. ಪ್ರೀವಿಯಸ್ ಡೇ ಹೈ, ಫಸ್ಟ್ ಕ್ಯಾಂಡಲ್ ಬಂದಿದೆ, ಇಲ್ಲಿ ದೊಡ್ಡ ಕ್ಯಾಂಡಲ್ ಬಂದಿದೆ ನೋಡಿ. ಪ್ರೀವಿಯಸ್ ಡೇ ಇದ್ರ ಲೋ ಸ್ವಿಂಗ್ ಯಾವುದು, ಇದು ಬರುತ್ತೆ. ಪ್ರೀವಿಯಸ್ ಡೇ ಕ್ಲೋಸ್ ಯಾವುದು, ಇದು ಬಂತು ನೋಡಿ. ನಾನಿವಾಗ ಇದು 4th ವಿಡಿಯೋ ಅಲ್ವಾ. ಈ ಲೆವೆಲ್ಸು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಬಂದಿದೆಯಾ ಈಗ ಅಲ್ವಾ. ಎಲ್ಲಾದರೂ ಫೇಲ್ ಆಗ್ತಾಯಿದೆ, ಅದು ಫೇಲ್ ಆದರೂ ಫೀಲ್ ಆಗಬೇಡಿ ಅಲ್ವಾ. ಯಾಕಂದರೆ ನೀವು ಪರ್ಫೆಕ್ಟ್ ಟ್ರೇಡ್ ಹೊಡೆದಾಗ ಫೇಲ್ ಆದರೂ ಏನು ಮಾಡೋಕ್ಕಾಗಲ್ಲ ನೋಡಿ. ನಾನು ಏನಕ್ಕೆ ಕೇಳ್ತೀನಿ ಅಂದರೆ, ಈ ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ ಇದು ಬಂದಾಗ ಒಬ್ಬ ಬಯ್ಯರ್ ಏನಕ್ಕೆ ಟ್ರೈ ಮಾಡಬೇಕು ಅಂದರೆ, ಬಯ್ಯರ್ ಟ್ರೈ ಮಾಡಿದ್ರೇ ಅವ್ನ ವೀಕ್ನೆಸ್ಸು ಸ್ಟ್ರಾಂಗು ಗೊತ್ತಾಗುತ್ತೆ ನೋಡಿ. ಬಯ್ಯರ್ ಇಲ್ಲಿ ಬಂದು ಟ್ರೈ ಮಾಡ್ದ, ಇಲ್ಲಿ ಈ ಕ್ಯಾಂಡಲ್ಸ್ ಎಲ್ಲ ಹೊಡ್ತಿದ್ರು ಲಾಸ್ ಬರುತ್ತೆ. ಬಟ್ ಇಲ್ಲಿ ಮೇಲೆ ಇದೆ ಅಂದ್ಬಿಟ್ಟು ತೊಗೊಳಕ್ಕೆ ಇಷ್ಟೇ ಟಾರ್ಗೆಟ್ ಇದೆ ಅಲ್ವಾ. ಅರ್ಥ ಆಗ್ತದಲ್ಲ ನಿಮಗೆ, ಅರ್ಥ ಆಗ್ತಾಯಿದೆ ಅನ್ಕೊಂತೀವಿ. ಫಸ್ಟಿಂದ ನೋಡೋರಿಗೆ ವಿಡಿಯೋ ಎಲ್ಲೆಲ್ಲಿ ಟ್ರೇಡ್ ಇದೆ, ಎಲ್ಲಿ ಟಾರ್ಗೆಟ್ ಇದೆ, ಇಲ್ಲಿ ಏನು ಮಾಡ್ಬೋದಾಗಿತ್ತು ನೋಡಿ. ಇದೊಂದು ಝೋನ್ ಇದೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ ನಮ್ಮ ಟಾರ್ಗೆಟ್. ಸೊ ಫಸ್ಟ್ ಕ್ಯಾಂಡಲ್ ಇಲ್ಲಿಗೆ ಬಂದುಬಿಡ್ತು ಕಂಪ್ಲೀಟು. ಸೆಕೆಂಡ್ ಕ್ಯಾಂಡಲ್ ತೊಗೊಳಕ್ಕೆ ಇಲ್ಲೇ ಟಾರ್ಗೆಟ್ ಇದೆ ಅಲ್ವಾ. ಇದನ್ನು ಬ್ರೇಕ್ ಆದಮೇಲೆ ತೊಗೋಬೋದು. ಇಲ್ಲಿ ಬ್ರೇಕ್ ಮಾಡ್ದ ಒಂದು ಸ್ಟಾಪ್ ಲಾಸ್ ಥರ ಕೊಟ್ಟು ಹೋಗಿ ಇಲ್ಲಿ ಪರ್ಫೆಕ್ಟ್ ಟ್ರೇಡ್ ಸಿಗ್ತಿಲ್ಲ. ಇಲ್ಲಿ ರೆಡ್ಡು ಗ್ರೀನು ರೆಡ್ಡು, ಈ ಥರ ರೆಡ್ಡು ಗ್ರೀನ್ ರೆಡ್ಡು ಬಂದರೆ ಆರಾಮಾಗಿ ನೀವು ಟ್ರೇಡ್ ಪಂಚ್ ಮಾಡ್ಬೋದು. ಅದಕ್ಕೊಂದು ವಿಡಿಯೋನೇ ಮಾಡೋಣ ಅಂದ್ಕೊಂಡಿದ್ದೆ, ಅದು ಹಂಗೆ ಹೇಳ್ತಾ ಹೋಗ್ತೀನಿ ರೀ.
ಆ ರೆಡ್ಡು ಗ್ರೀನು ರೆಡ್ ಬಂದಾಗ ನೀವು ಟ್ರೇಡ್ ಪಂಚ್ ಮಾಡ್ಬೋದು. ನೋಡಿ ಗ್ಯಾಪ್ ಡೌನು ಫಸ್ಟ್ ಕ್ಯಾಂಡಲ್ ಇಷ್ಟು ದೊಡ್ಡದು ಬಂದರೆ ಯಾಕೆ ಟ್ರೇಡ್ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ ಅಂದರೆ ಇದೇ ಪ್ರಾಬ್ಲಮ್. ಅರ್ಥ ಆಗ್ತಾಯಿದೆ ಅನ್ಕೊತೀನಿ. ಗ್ಯಾಪ್ ಡೌನ್ ಆಯಿತು, ಬಟ್ ನಮ್ಮ ಕ್ಯಾಂಡಲ್ ಇದು ಅಲ್ವಾ, ಇದು ನಮ್ಮ ಕ್ಯಾಂಡಲೇ. ಗ್ಯಾಪ್ ಡೌನ್ ಆದಾಗ ನಮ್ಮ ಕ್ಯಾಂಡಲ್ ಬಂತು, ಆದರೆ ಇಲ್ಲಿ ರೆಡ್ಡು ಗ್ರೀನು ರೆಡ್ಡು ಬಂತು, ಬಟ್ ಪಾಯಿಂಟ್ಸ್ ಬಿದ್ದಿಲ್ಲ. ಯಾಕೆ ಹೇಳಿ, ಆಲ್ಮೋಸ್ಟ್ ಇಷ್ಟು ಬಿದ್ದುಬಿಟ್ಟಿದೆ. ನಿಫ್ಟಿ ಥೀಟಾ ಡಿಕೆ ಮಾಡಬೇಕಲ್ವಾ, ನೋಡಿ ಮತ್ತೆ ಹೋಯಿತು. ಇಲ್ಲೊಂದು ಟ್ರೇಡ್ ಸಿಕ್ತು ನಿಮಗೆ ಈ ಲೆವೆಲ್ಸ್ ಟಚ್ ಆದಾಗ. ನೋಡಿ ಈ ಲೆವೆಲ್ಸ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಆ ಲೆವೆಲ್ಸ್ ಹತ್ರ ಹೋಗಿ ರಿಜೆಕ್ಟ್ ಆಗಿದೆ ಅಲ್ವಾ. ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇನು ಬಂದು ಈಗ ಜಸ್ಟ್ ಮಾತಾಡ್ಕೊಂಡ್ರಿ. ಓಕೆ ಫ್ರೆಂಡ್ಸ್, ನಿಮಗೆ ಇದು ಗೊತ್ತಾಗ್ತಾಯಿದೆ ಅರ್ಥ ಆಯಿತು ಅಂದ್ಕೊತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಒಂದು ಡೇ ಕ್ಯಾಂಡಲ್ದು ಅದೊಂದು ಕಾನ್ಸೆಪ್ಟ್ ಮಾಡ್ತೀನಿ. ಅದು ಮಾಡಿ ಇನ್ನೂ ತುಂಬ ವೀಡಿಯೋಸ್ ಇದೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.